ನೀನು ಏನಾದರಾಗು, ನೀನೊಬ್ಬ ಶ್ರೇಷ್ಠ ಮಾನವನಾಗು ಅನ್ನುವಂಥ ಮಾತನ್ನು ಹೇಳುತ್ತೆ. ನಿರ್ಮಲಾಲಯ ಸಮಾಜ ಸೇವಾ ಸಂಸ್ಥೆ ಆಲ್ಮೇಲೆ ಇವರು ಹಮ್ಮಿಕೊಂಡಿರುವಂಥ ಸರ್ವಧರ್ಮ ಸಮ್ಮೇಳನದ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಆಲ್ಮೇಲ ವಿರಕ್ತ ಮಠದ ಪೂಜ್ಯರಾದ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಅದರೊಂದಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಿಂದಗಿಯ ಶಕ್ತಿ ಸಂಗಮ ಸಂಸ್ಥೆಯ ಫಾದರ್ ಅವರಿಗೂ ಕೂಡ ನಮಸ್ಕರಿಸಿ, ಗುಲ್ಬರ್ಗ ಬುದ್ಧ ವಿಹಾರದಿಂದ ಆಗಮಿಸಿರುವಂಥ ನಮ್ಮ ಬೌದ್ಧ ಗುರುಗಳನ್ನು ಕೂಡ ನಮಸ್ಕರಿಸಿ, ನನ್ನ ಆತ್ಮೀಯ ಸೋದರರು, ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಇಸ್ಲಾಂ ಧರ್ಮದ ಸವಿಸ್ತಾರವನ್ನು ತಮ್ಮೆದುರಿಗೆ ಬಿಚ್ಚಿಟ್ಟಂಥ ಸಬ್ಬೀರ್ ಹಾದಿಮನಿಯವರೇ, ಈ ಒಂದು ಸುಂದರ ಸಮಾರಂಭವನ್ನು ಆಯೋಜನೆ ಮಾಡಿರುವಂಥ ನಿರ್ಮಲಾಲಯ ಸಂಸ್ಥೆಯ ಸಿಸ್ಟರ್ ಓಲಾ ಅವರೇ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ತಾಯಂದಿರೇ, ಇವತ್ತು ನನಗೆ ಜೈನ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಈ ಒಂದು ಸಂಸ್ಥೆಯವರು ಆಮಂತ್ರಣವನ್ನು ಕೊಟ್ಟರು. ಜೈನ ಧರ್ಮ 5-6ನೇ ಶತಮಾನದಲ್ಲಿ ಮೂಲತಃ ಋಷಭ ಮಹಾರಾಜರ ಒಂದು ಸ್ಥಾಪನೆ, ಪ್ರಥಮ ಮಹಾರಾಜರು, 3ನೇ ಒಂದು ತೀರ್ಥಂಕರರಾಗಿರುವಂಥ ಪಾರ್ಶ್ವನಾಥರು, 24ನೇ ತೀರ್ಥಂಕರಾದ ಮಹಾವೀರ ವರ್ಧಮಾನರು. ಇವತ್ತು ಧರ್ಮ, ಸಮಾಜ, ಜಾತಿಯ ಬಗ್ಗೆ ಮಾತನಾಡಬೇಕಪ್ಪ ಅಂದರೆ ಹೆಂಗೆ ಅನ್ನಿಸ್ತದೆ ಅಂದ್ರೆ, ಒಂದು ಮಗುವಿಗೆ ಹುಗ್ಗಿ ಮಾಡಿರ್ತೀವಿ ಮನೆಯೊಳಗೆ, ಹುಗ್ಗಿ ಸುಡ ಹುಗ್ಗಿ ಉಣಿಸಿರ್ತೀರಿ ಆ ಮಗುವಿಗೆ ಒಂದ್ಸಲ, ಆ ಮಗು ನಾಲ್ಗೆ ಸುಟ್ಕೊಂಡಿರ್ತದೆ. ಇನ್ನೊಂದು ಸಲ ಅದೇ ಬಟ್ಟಲದೊಳಗೆ ತಿಳಿಯಾದ ಮೊಸರು ಕೊಟ್ಟಿರ್ತೀರಿ, ಆ ಮೊಸರು ಕೂಡ ಊದಿ ಕುಡಿಯುವಂಥ ಪರಿಸ್ಥಿತಿ ಬಂದ್ಬಿಟ್ಟದೆ. ಇವತ್ತು ಒಂದು ಸಲ ಹುಗ್ಗಿ ಕುಡಿದ ಮಗು ನಾಲ್ಗೆ ಸುಟ್ಕೊಂಡದ, ನೆಕ್ಸ್ಟ್ ಅದೇ ಮೊಸರು ಕುಡಿಬೇಕಾದ್ರೆ ಊದಿ ಕುಡಿಲಿಕ್ಕತ್ತದ. ಯಾಕಂದ್ರೆ ಇವತ್ತು ಜಗತ್ತಿನೊಳಗೆ ಎಲ್ಲ ಧರ್ಮದ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ನನಗಿಷ್ಟು ಅನ್ನಿಸ್ತದ, ಎಲ್ಲ ಧರ್ಮ, ಭೂಮಿ ಮೇಲಿರುವಂಥ ಎಲ್ಲ ಧರ್ಮ ಒಂದೇ ಧರ್ಮ, ಅದು ಮಾನವ ಧರ್ಮ. ಮತ್ತು ಯಾವುದೇ ಧರ್ಮ ಆಗಲಿ ಇನ್ನೊಂದು ಧರ್ಮದವರನ್ನು ಹಿಂಸಿಸಬೇಕು, ಇನ್ನೊಂದು ಧರ್ಮದವರನ್ನು ಟೀಕಿಸಬೇಕು ಅನ್ನುವಂಥ ಧರ್ಮ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಇವತ್ತು ನಾ ಹೆಂಗೆ ಮಾತಾಡ್ಲಿಕ್ಕೀವಂದ್ರೆ, ಒಂದು ಅದ್ಭುತ ಭಂಡಾರವನ್ನು ತುಂಬಿರುವಂಥ ಗ್ರಂಥ ನಮ್ಮ ಮಧ್ಯದೊಳಗೆ ಕೂತ್ಕೊಂಡ್ರೆ ಇವತ್ತು ಪೂಜ್ಯರು ಎಲ್ಲ ಧರ್ಮದ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಕ್ಷೇತ್ರದಲ್ಲಿ ತಮ್ಮ ಪ್ರವಚನದ ಮೂಲಕ, ಬಸವಣ್ಣನವರ ವಚನದ ಮೂಲಕ ನಮಗೆಲ್ಲರಿಗೂ ತಿಳಿಸ್ತಾನೆ ಬಂದಿದ್ದಾರೆ. ಅವರ ಆದ್ಯ ಕರ್ತವ್ಯವೇ ಆಗಿದೆ ಜಗತ್ತಿನ ಅಂಕು ಡೊಂಕುಗಳನ್ನು ತಿದ್ದುವಂಥ ಒಂದು ವಿಸ್ತಾರದ ಜವಾಬ್ದಾರಿ ಇರುವುದು ಈಗಿನ ಪೂಜ್ಯರಲ್ಲಿ. ನನಗೆ ಧರ್ಮದ ಬಗ್ಗೆ ಹೇಳು ಅಂತ ಹೇಳಿದ್ರು, ನಾನು ಹೇಳ್ತೀನಿ, ಇಷ್ಟು ಮಾತ್ರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಯಾರೂ ಗುರುತಿಸಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗಬೇಕಾದ್ರೂ ಕೂಡ ಅವರಲ್ಲಿ ದುಡ್ಡಿರಲಿಲ್ಲ. ಎಲ್ಲ ಧರ್ಮದವರ ಕೈಯಿಂದ ಕಾಣಿಕೆಯನ್ನು ಸ್ವೀಕರಿಸಿ ಚಿಕಾಗೋ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಒಂದು ಮಾತು ಹೇಳಿದ್ರು. ಅವರು ಆ ಚಿಕಾಗೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸ್ವಾಮೀಜಿಯವರನ್ನು ನಿರೂಪಕರು ಕೂಡ ಗುರುತಿಸಲಿಲ್ಲ. ಆ ಸಂದರ್ಭದೊಳಗೆ ಯಾವುದೋ ಒಂದು ಭಾವನೆಗಳನ್ನು ಇಟ್ಕೊಂಡು ನೋಡಿದ್ರು. ಕೊನೆಯಲ್ಲಿ ಇವರ ಒಂದು ಭಾಷಣ ಇತ್ತು. ಆ ವೇದಿಕೆ ಒಳಗೆ ಒಂದು ಮಾತು ಹೇಳಿದ್ರು ಅವರು, ಅಮೇರಿಕನ್ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳಿದ್ರು. ಅಮೇರಿಕಾ ದೇಶದ ನನ್ನ ಸೋದರ ಸೋದರಿಯರೇ ಅಂದ ಒಂದೇ ಒಂದು ಶಬ್ದ ಸುಮಾರು 3 ನಿಮಿಷಗಳ ಕಾಲ ಚಪ್ಪಾಳೆಯನ್ನು ಗಿಟ್ಟಿಸುವಂಥ ಒಂದು ಸಾಧನೆ ಸ್ವಾಮಿ ವಿವೇಕಾನಂದರು ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು ಅಂದ್ರೆ, ಎಲ್ಲ ಧರ್ಮವನ್ನು ಒಂದುಗೂಡಿಸುವಂಥ ಒಂದು ಏಕೈಕ ಧರ್ಮ ಅದು ನಮ್ಮದು ಒಂದೇ ಧರ್ಮದ, ನಮ್ಮ ಹಲವು ಧರ್ಮಗಳು ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಬಂಧುಗಳೇ, ನಾವು ಏನು ತಿಳ್ಕೊಳ್ಬೇಕಾಗ್ಯದ ಇವತ್ತಿನ ದಿನ ಅಂದ್ರೆ, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರಾತ್ರಿ ನಾವು ಮಲಗ್ತಿರ್ತೀವಿ, ಮಲಗು ಮುಂದೆ ನೈಟ್ ಡ್ರೆಸ್ ಹಾಕೊಂಡು ಮಕ್ಕೋತೀವಿ. ಮಕ್ಕೊಂಡು ಮುಂಜಾನೆ ಎದ್ದ ಬೆಳಗ್ಗೆ ನಮ್ಮ ಡ್ರೆಸ್ ನಾವು ಕಳಿತೀವೋ ಯಾರು ಕಳೀತಾರೋ ಗೊತ್ತಿಲ್ಲ. ಉದಯಿಸುವ ಸೂರ್ಯನನ್ನು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ. ಆ ಪರಿಸ್ಥಿತಿ ನಮ್ದಾಗ್ಯದ ಇವತ್ತು. ಕ್ಷಣಿಕದ ಜೀವನ. ಇವತ್ತು ಒಂದು ತಂಬಿಗೆಯಿಂದ ಮನೆಯೊಳಗೆ ಸ್ನಾನ ಮಾಡಿರ್ತೀವಿ ನಾವೇ, ಮರುದಿನ ಅದೇ ತಂಬಿಗೆಯಿಂದ ನಮಗೆ ಸ್ನಾನ ಮಾಡಿಸ್ತಾರೋ ಬೇರೆಯವ್ರ ಕೈಯಿಂದ ಸ್ನಾನ ಮಾಡಿಸ್ಕೋಬೇಕಾಗ್ತದೆ. ಅದರ ಕ್ಷಣಿಕದ ಜೀವನ ನಮ್ಮದಾಗ್ಯದ. ಆ ಕ್ಷಣಿಕದ ಜೀವನದ ಮಧ್ಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾವಾಗ ಹೋಗ್ತದ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಲಾ ನೂರ್ ಹೇ ಅಂತ ಹೇಳ್ತಾರೆ.
ಅಲ್ಲಾ ನೂರ ಹೇ, ಒಬ್ಬ ಪರಮಾತ್ಮ, ಪರಮಾತ್ಮ ಜ್ಯೋತಿ ಬಿಂದು. ಪರಮಾತ್ಮನಿಗೆ ಆಕಾರ ವಿಕಾರಗಳಿಲ್ಲ, ಅವನಿರುವುದೇ ಜ್ಯೋತಿ ಬಿಂದು. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಅದು ಶಿವ ಪರಮಾತ್ಮನ ಮಕ್ಕಳು. ಇವೆಲ್ಲ ಪರಾಧಿಗಳು ಬೌದ್ಧ ಧರ್ಮದ ಗುರುಗಳಾಗಲಿ, ಇಸ್ಲಾಂ ಧರ್ಮದ ಗುರುಗಳಾಗಲಿ, ಜೈನ ಧರ್ಮದ ಗುರುಗಳಾಗಲಿ, ಹಿಂದೂ ಧರ್ಮದ ಗುರುಗಳಾಗಲಿ, ಎಲ್ಲರೂ ಹೇಳುವುದು ಒಂದೇ, ಕೊನೆಗೆ ತೋರಿಸುವುದು ಮ್ಯಾಗೆ ಕೈಯ. ನಮ್ಮೆಲ್ಲರ ತಂದೆ ಯಾರಪ್ಪ ಅಂದ್ರೆ ಪರಂಪಿತ ಪರಮಾತ್ಮ ಒಬ್ಬನೇ ಅದಾನ, ನಾವು ಒಬ್ಬ ಪರಮಾತ್ಮನನ್ನು ಪೂಜಿಸಬೇಕು ಅನ್ನುವಂಥ ಮನೋಭಾವನೆ ಬರಲಿ. ಇವೆಲ್ಲ ಸರ್ವಧರ್ಮ ಸಮ್ಮೇಳನಕ್ಕೆ ನನ್ನ ಅನಿಸಿಕೆ ಏನದಪ್ಪ ಅಂದ್ರೆ, ಈಗೇನು ಒಂದೊಂದು ಧರ್ಮಕ್ಕೆ ಸೀಮಿತವಾಗಿ ರಾಜಕೀಯವನ್ನು ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು, ಅವರನ್ನು ಇಂಥ ವೇದಿಕೆಗೆ ಕರಿತಾ ಇರಬೇಕು. ನಾನು ಈ ಧರ್ಮದವ, ನನ್ನ ಜಾತಿ ಇಷ್ಟು, ಜನಗಣತಿ ಆಗಬೇಕು, ಜನಗಣತಿಯೊಳಗೆ ನಾವು ಪ್ರಾಬಲ್ಯತೆ ತೋರಿಸ್ಬೇಕು, ಅವರಲ್ಲಿ ಮೂಡಬೇಕ್ರಿ. ಭಾರತ ಒಂದೇ, ಭಾರತದಲ್ಲಿರುವಂಥ ಜನಸಂಖ್ಯೆ ನಾವೆಲ್ಲ ಒಂದೇ, ತಾಯಂದಿರು ಒಂದೇ, ಅಣ್ಣಂದಿರು ಒಂದೇ, ನಾವೆಲ್ಲ ಒಂದೇ ಧರ್ಮದವರು, ನಾವೆಲ್ಲ ಒಂದಾಗಿ ಬಾಳೋಣ ಅನ್ನುವಂಥ ಮನೋಭಾವನೆ ಮೊದಲು ಅವ್ರಿಗೆ ತಿದ್ದಬೇಕಾಗ್ಯದ. ನಾವು ಇವತ್ತು ಜಾತಿಗಳ ನಡುವೆ ಕೆಲವೊಂದು ಜಗಳ ಹಚ್ಚುವಂಥ ಕಾರ್ಯಕ್ರಮಗಳು ನಡೀತಾವೆ. ನಾವು ಆ ಧರ್ಮದೊಳಗೆ ಹುಟ್ಟಿವ್ರಿ, ಇವತ್ತು ನಮ್ಮ ಧರ್ಮದ ಸಮಾವೇಶ ಅದ, ನಾವು ಈ ಧರ್ಮದವರು, ನಾವು ಈ ಸಮಾವೇಶ ಮಾಡ್ತೀವಿ, ಅದಕ್ಕೆಲ್ಲ ಹಿಂದೆ ಕೊಟ್ಟು ದುಡ್ಡು ಕೊಡೋರು ಅವರೇ. ಈಗ ನಿರ್ಮಲಾಲಯ ಸಂಸ್ಥೆ ಏನು ಹಮ್ಮಿಕೊಂಡದಲ್ಲ, ಪ್ರತಿಯೊಂದು ಜಾತಿಯ ಮಹತ್ವವನ್ನು, ಪ್ರತಿಯೊಂದು ಧರ್ಮದ ಮಹತ್ವವನ್ನು ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಈ ನಿರ್ಮಲಾಲಯ ಸಂಸ್ಥೆಗೆ ನಾನು ಅನಂತ ಕೋಟಿ ವಂದನೆಗಳನ್ನು ಹೇಳ್ತೀನಿ. ಇವತ್ತು ನಾನು ಹೇಳಿದೆ, ನಿಮ್ಗೆ ಆಗಲೇ ಹೇಳಿದ ಕತಿ ಜಲ್ದಿ ಅರ್ಥ ಆಗ್ಲಿಕ್ಕಿಲ್ಲ. ರಾತ್ರಿ ಹಾಕೊಂಡಿರೋ ಬಟ್ಟಿ ಮುಂಜಾನೆದ್ದು ನಾವೇ ಕಳೀತಾವಿಲ್ಲ ಗೊತ್ತಿಲ್ಲ ಅಂತ ಹೇಳಿದೆ, ಮಲಗಿರೋ ವ್ಯಕ್ತಿ ಮುಂಜಾನೆ ಹೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ನಾವು ಮಾಡಿರುವಂಥ ತಂಬಿಗೆಯಿಂದ ನಾವು ಮಾಡಿರುವಂಥ ಸ್ನಾನ ನಾವೇ ಮಾಡ್ತೀವಿಲ್ಲ ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಮರುದಿನ ಯಾರೋ ಮಾಡಿಸ್ತಾರೆ. ಇವತ್ತು ಈ ಊರೊಳಗೆ ಇರ್ತೀವಿ, ಮರುದಿನ ಮತ್ತೊಂದು ಊರಾಗ ಇರ್ತೀವಿ, ಆ ಊರಿಂದ ನಮ್ಮ ಊರಿಗೆ ಬರ್ತೀವಿ ಅನ್ನೋಂಥ ಗ್ಯಾರಂಟಿನೂ ಇಲ್ಲ. ಅದರ ಮಧ್ಯದೊಳಗೆ ನಮ್ಮ ಜೀವನ ನಡೆದದು. ಇವತ್ತು ಎಲ್ಲ ಧರ್ಮಗಳು ಶ್ರೇಷ್ಠ ಧರ್ಮಗಳು, ಎಲ್ಲ ಗುರುಗಳು ಏನು ಹೇಳ್ತಾರಪ್ಪ ಅಂದ್ರೆ, ಯಾವುದೇ ಧರ್ಮಕ್ಕೆ ಹಿಂಸೆ ಕೊಡ್ಲಾರ್ದಂಗೆ ನಾವು ನಡ್ಕೋಬೇಕು, ಎಲ್ಲ ಧರ್ಮೀಯರನ್ನು ನಾವು ಪ್ರೀತಿಸಬೇಕು. ಈ ಭಾರತ ಹೆಂಗದಂದ್ರೆ ಎಲ್ಲ ಧರ್ಮಗಳನ್ನು ಒಂದುಗೂಡಿರುವಂಥ ಒಂದು ಪುಣ್ಯಭೂಮಿ. ಅದು ಯಾವುದಾದ್ರೂ ಇದ್ರೆ ಇದು ನಮ್ಮ ಪುಣ್ಯಭೂಮಿ ಭಾರತ ಅಂತ ಹೇಳ್ತೀನಿ. ನಾವು ಒಂದೊಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತೀವಿ. ಆಗಿನ ಇವೆಲ್ಲ ಸಂತ ಮಾತ್ರರು, ಎಲ್ಲ ಸಂತ ಮಹಾತ್ಮರೆಲ್ಲ ಬಂದರು, ಅವರೆಲ್ಲ ಒಂದೊಂದು ಧರ್ಮವನ್ನು ಟೀಕಿಸ್ರಿ ಅಂತ ಹೇಳಿಲ್ಲ, ನಾ ಈ ಧರ್ಮದೊಳಗೆ ಶ್ರೇಷ್ಠ ಅಂತ ಹೇಳಿಲ್ಲ. ಅವರೆಲ್ಲರ ಹಾದಿ ಒಂದಿತ್ತು, ಸತ್ಯದೆಡೆಗೆ ನಾವೆಲ್ಲ ನಡೆಯೋಣ, ಸತ್ಯವನ್ನು ಆಡೋಣ, ಸತ್ಯದ ಮಾರ್ಗದಲ್ಲಿ ನಾವೆಲ್ಲ ಬದುಕೋಣ ಅನ್ನುವಂಥ ಮಾರ್ಗದಲ್ಲಿ ಅವೆಲ್ಲ ಸತ್ಪುರುಷರು ನಮಗೊಂದು ಮಾರ್ಗದರ್ಶನ ಕೊಟ್ಟರು. ಬಸವಣ್ಣನ ಹೇಳಿದ್ರು, ಇವನಾರವ ಯಾರಿಗೂ ಅವರು ಇವರು ಅನ್ಬೇಡ್ರಿ, ಇವರೆಲ್ಲ ನಮ್ಮವರೇ ಅದಾರ, ನಾವೆಲ್ಲ ಒಂದು. ಬಸವಣ್ಣರವ್ರ ಕ್ರಾಂತಿ ಹೆಂಗಿತ್ತು ಅಂದ್ರೆ, ಅವಾಗಲೇ ಎಲ್ಲರನ್ನ ಒಂದು ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಅವರಿಗೂ ಕೂಡ ನಮ್ಮ ಜನ ಬದುಕಾಗಿ ಬಿಡಲಿಲ್ಲ. ಅವಾಗೆಲ್ಲ ಕೆಲವೊಂದು ಜನ ಹೆಂಗಿತ್ತಂದ್ರೆ, ನಾವು ಮೇಲ್ವರ್ಗದವರು, ಇವರು ಕೆಳವರ್ಗದವರು ಅನ್ನುವಂಥ ಭಾವನೆಯ ಬೀಜವನ್ನು ಆಗ ತಾನೇ ಬಿತ್ತಿ ಹೋದ್ರು ಅವರು. ಅದನ್ನು ತೊಳಿಬೇಕಾಗ್ಯದ ನಾವು. ಇವತ್ತೆಲ್ಲ ನಾವೆಲ್ಲ ಒಂದು ಅನ್ನುವಂಥ ಮನೋಭಾವನೆ ಇರಬೇಕು. ಕೇವಲ ದಾನ ಧರ್ಮ ಮಾಡೋದ್ರಿಂದ ಯಾರೂ ದೊಡ್ಡವರಾಗಲ್ಲ. ಅವರಲ್ಲಿರುವಂಥ ಅಕ್ಷರ ಜ್ಞಾನ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜ್ಞಾನವನ್ನು ಕೊಡ್ರಿ. ನೀವೆಲ್ಲ ತಾಯಂದಿರು ಈಗ ಹೇಳ್ತೀರಿ, ಈ ಸೀಸನ್ ಹತ್ತಿ ಸೀಸನ್ ಬಂದದ, ಒಂದು 8 ದಿನ ಸಾಲಿ ಬಿಟ್ಟರೆ ಏನಾಗ್ತದೆ, ನಡಿ ಹತ್ತಿ ಬಿಡಿಸ್ಲಿಕ್ಕೆ. ಈ ಮಾತು ನಿಮ್ಮಲ್ಲಿ ಬರಬಾರ್ದು, ನಿಮ್ಮ ಮಕ್ಕಳಲ್ಲಿ ಬರಬಾರ್ದು. ತಾಯಂದಿರಲ್ಲಿ ಒಂದು ವಿನಂತಿ ಮಾಡ್ಕೋತೀವಿ, ಶಿಕ್ಷಣದ ಕೊರತೆ ಇದ್ದವರು ಮಾತ್ರ ಅಲ್ಲಿ ಇಲ್ಲಿ ದುಡಿಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರಂದ್ರೆ, ಶಿಕ್ಷಣ ಅನ್ನುವಂಥದ್ದು ಹುಲಿ ಹಾಲು ಇದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿದ್ರು. ಅವ್ರು ಹೇಳೋಗ್ಯಾರ ನಮಗೆ. ಆ ಮಾರ್ಗದರ್ಶನ ನೀವು ಅಳವಡನೆ ಮಾಡ್ಕೋಬೇಕು. ಇವತ್ತು ತಾಯಂದಿರು ತಮ್ಮ ಮಕ್ಕಳಿಗೆ ಹತ್ತಿ ಸೀಸನ್ ಬರಲಿ, ತೊಗರಿ ಸೀಸನ್ ಬರಲಿ, ಹೊಲಕ್ಕೆ ಕರ್ಕೊಂಡು ಹೋಗ್ಬೇಡ್ರಿ, ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸದ ಅಡಿಗೆ ಕಳಿಸ್ರಿ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಇವತ್ತು ನಾನು ಹೇಳಿದೆ, ಒಂದು ಶಬ್ದ ಭಂಡಾರವೇ ಒಂದು ವೇದಿಕೆ ಮೇಲದ, ನನಗೇನು ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ನಾನು ಹೇಳಿದೆ. ಪೂಜ್ಯರ ಮಧ್ಯದಲ್ಲಿ ಮಾತನಾಡಬೇಕಾದ್ರೆ ಆ ಒಂದು ಶಕ್ತಿ ನಮಗೆ ಅವರ ಆಶೀರ್ವಾದ ಇದ್ದಾಗ ಮಾತ್ರ ಸಾಧ್ಯದ. ಅದಕ್ಕೆ ನಾನೊಂದು ಮೊದಲಿಗೆ ಹೇಳಿದೆ, ಹುಲ್ಲಾಗು ಬೆಟ್ಟದೆಡೆಗೆ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ, ನೀನೇನಾದರಾಗೊಬ್ಬ ಶ್ರೇಷ್ಠ ಮಾನವನಾಗು ಅಂತೇಳಿ. ನಾವೆಲ್ಲ ಒಂದೇ ಧರ್ಮ, ಒಂದೇ ಕುಲ, ಒಂದೇ ಜಾತಿಯಿಂದ ಬಂದವರು. ಮುಂದೆ ಹೋಗೂ ಕೂಡ ನಾವು ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗ್ಬೇಕಾಗ್ಯದ. ಭೂಮಿ ಮೇಲೆ ಜೀವನ ಮಾಡಾಕತ್ತೀವಿ, ಭೂಮಿ ಒಳಗೆ ಇಂದಿಲ್ಲ ನಾಳೆ ನಾವು ಹೋಗ್ಬೇಕಾಗ್ಯದ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಒಂದು ಮಠದೊಳಗೆ ಗುರು ಶಿಷ್ಯರ ನಡುವೆ ಸಂಧಾನ ನಡೆದಿತ್ತು. ಗುರುಗಳು ಹೇಳ್ತಿದ್ರು, ಈ ಜಗತ್ತಿನೊಳಗೆ ಒಳ್ಳೆಯದನ್ನು ತೆಗೆದುಕೋ, ಕೆಟ್ಟದ್ದನ್ನು ಬಿಡು ಅಂತ ಹೇಳಿ. ಆವಾಗ ಒಬ್ಬ ಶಿಷ್ಯ ಎದ್ದು ನಿಂತು ಪ್ರಶ್ನೆಯನ್ನು ಮಾಡ್ತಾನೆ ಗುರುಗಳಿಗೆ, ಕೆಟ್ಟದ್ದು ಒಳ್ಳೆಯದು ಇದೇ ಭೂಮಿ ಮೇಲಾದ ಗುರುಗಳೇ, ಒಂದನ್ನು ಬಿಟ್ಟು ಒಂದು ಹೆಂಗೆ ತಗೊಳಕ್ಕೆ ಸಾಧ್ಯ ಅಂತ ಕೇಳಿದ್ರು. ಆವಾಗ ಗುರುಗಳು ಹೇಳಿದ್ರಂತ, ಆ ಒಂದು ಗುರುಕುಲ ಆಶ್ರಮದಲ್ಲಿ, ಇದಕ್ಕೆ ನಾನು ನಿನಗೆ ಮಧ್ಯಾಹ್ನದಲ್ಲಿ ಉತ್ತರ ಕೊಡ್ತೀನಿ ಹೋಗು ಅಂತ ಹೇಳಿ.
ಮಧ್ಯಾಹ್ನದ ಸಮಯ ನಾವೆಲ್ಲ ಊಟಕ್ಕೆ ಕೂತ್ಕೊಂಡಿದ್ವಿ, ಗುರುಗಳನ್ನು ಕೂತ್ಕೊಂಡಿದ್ರು, ಎಲ್ಲರಿಗೂ ಕೂಡ ತಟ್ಟೆಯನ್ನು ಹಚ್ಚಿದ್ರು, ಮೃಷ್ಟಾನ್ನ ಭೋಜನವನ್ನು ಹಾಕಿದ್ರು. ಯಾರು ಪ್ರಶ್ನೆಯನ್ನು ಮಾಡಿದ್ರು ಆ ವಿದ್ಯಾರ್ಥಿಗೆ ಏನು ಹಾಕಿದ್ರು ಅಂದ್ರೆ ಅವನ ತಟ್ಟೆಯಲ್ಲಿ ಆಕಳ ಸೆಗಣಿಯನ್ನು ಹಾಕಿದ್ರು. ಅವನಿಗೂ ಕೂಡ ಒಂದು ಗ್ಲಾಸ್ ಹಾಲನ್ನು ಕೊಟ್ಟರು. ಎಲ್ಲರಿಗೂ ಕೂಡ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಹಾಕಿ ಒಂದೊಂದು ಗ್ಲಾಸ್ ಹಾಲು ಕೊಟ್ಟಿದ್ರು. ಅವಾಗ ಸಿಟ್ಟಿಗೆದ್ದ ಗುರುಕುಲದ ಆಶ್ರಮದ ಆ ಕುಮಾರ ಕೇಳ್ತಾನೆ ಗುರುಗಳಿಗೆ, ಗುರುಗಳ ಎಲ್ಲರೂ ತಾಟಿನೊಳಗೆ ಮೃಷ್ಟಾನ್ನ ಭೋಜನವನ್ನು ಹಾಕಿರಿ, ಆದ್ರೆ ನನ್ನ ತಟ್ಟೆ ಒಳಗೆ ಸಗಣಿ ಯಾಕೆ ಹಾಕಿರಿ, ಒಂದು ಗ್ಲಾಸ್ ಹಾಲು ಕೊಟ್ಟಿರಲ್ಲ ಯಾಕ ಅಂತ ಕೇಳಿದ್ರು. ಅವಾಗ ಗುರುಗಳು ಹೇಳ್ತಾರ, ಈ ಸಗಣಿ ಎದುರ್ದು ಅಂತ ಕೇಳಿದ್ರು ಅವರು. ಆಕಳುದು ಸಗಣಿ ಎದುರ್ದ್ರಿ, ಆಕಳುದು. ಹಾಲು ಎದುರ್ದು, ಆಕಳುದು. ಅದ್ರೊಳಗೆ ನೀ ಯಾವತ್ತು ತಗೋತಿ ಅಂತ ಕೇಳಿದ್ರು. ನಾವು ಏನು ತೊಗೋಬೇಕಾಗ್ಯದ್ರಿ? ಹಾಲು ತೊಗೋಬೇಕಾಗ್ಯದ. ಅದಕ್ಕೆ ಎಲ್ಲ ತಾಯಿಂದ್ರಲ್ಲಿ ನಂದೊಂದು ವಿನಂತಿ ಅದ, ಇವರೆಲ್ಲ ಸಂಸ್ಥೆಯವರು ಯಾಕೆ ಹೆಚ್ಚಿನ ರೀತಿ ಬಡ್ದಾಡ್ತಾರಪ್ಪ ಅಂದ್ರೆ ನಿಮ್ಮ ಮಕ್ಕಳಲ್ಲಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ನಾವೆಲ್ಲನೂ ತಿಳ್ಕೊಬೇಕಾಗ್ಯದ. ಈಗ ಮತ್ತೊಬ್ರಿಗೆ ಕೇಳಿ ತಿಳ್ಕೊಳ್ಳೋದಕ್ಕಿಂತ ನಮ್ಮ ಮಗನೇ ನಮ್ಮ ಮನೆಯೊಳಗೆ ಒಳ್ಳೆ ಶಿಕ್ಷಣವಂತಿದ್ದ, ಒಳ್ಳೆ ವಿದ್ಯಾವಂತಿದ್ದ ಅಂದ್ರೆ ನಾವು ಬೇರೆಯವ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಮಗನಿಗೆ ನಾವೇ ಕೇಳಿ, ಮನೆಗೆ ಒಂದು ಲೆಟರ್ ಬರ್ತಂದ್ರೆ ಮೊದಲು ತೊಗೊಂಡು ತಿರುಗಾಡ್ತಿದ್ರು. ಈಗಿಲ್ಲ, ಪ್ರತಿಯೊಬ್ಬರು ಮನೆಯೊಳಗೆ ಪ್ರತಿಯೊಂದು ಮಗು ಕೂಡ ಓದುವಂಥ ಶಕ್ತಿ ಅದ. ಆ ಶಕ್ತಿ ಎಲ್ಲರೂ ಎಲ್ಲಿವರೆಗೂ ನಾವು ಶಿಕ್ಷಣದಿಂದ ದೂರ ಇರ್ತೀವಿ ಅಲ್ಲಿವರೆಗೂ ಈ ಜಾತಿ ಅನ್ನುವಂಥ ಹುಳುಗಳು ಏನದಾವಲ್ಲ ನಮ್ಮ ಮೈಯೂದು ಬಿಡಲ್ಲ. ನಾವು ಯಾವಾಗ ಶಿಕ್ಷಣವನ್ನು ಕಲಿತೀವಿ ಎಲ್ಲ ಜಾತಿಗಳನ್ನು ಬದಿಗಿಟ್ಟು ನಾವೆಲ್ಲರೂ ಒಂದೇ, ನಮ್ಮೆಲ್ಲರ ಧರ್ಮ ಮಾನವ ಧರ್ಮ ಅನ್ನುವಂಥ ಮಾತನ್ನು ನಾನು ಹೇಳಿ ಇವತ್ತು ಜೈನ ಧರ್ಮದ ಅನುಯಾಯಿಯಾಗಿ ನನಗೆ ಮಾತನಾಡಲಿಕ್ಕೆ ಒಂದು ವೇದಿಕೆಗೆ ಕರೆಸಿರುವಂಥ ಈ ಒಂದು ನಿರ್ಮಲಾಲಯ ಸಮಾಜ ಸೇವಾ ಸಮಿತಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಿದ್ದರೆ ವೇದಿಕೆ ಮೇಲಿನ ಎಲ್ಲ ಗುರು ಹಿರಿಯರು, ಪೂಜ್ಯರು, ತಾಯಂದಿರು ತಾವು ಕ್ಷಮಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಒಂದು ಮಾತನ್ನು ಮುಗಿತೀನಿ.